ನಮಸ್ಕಾರ. ನಮ್ಮ ಹೆಸರು ಡಾಕ್ಟರ್ ವಿ ವೆಂಕಟೇಶ್ ಅಂತ. ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಓಪನ್ ಮಾಡಿದ್ವಿ. ಪ್ರತಿಯೊಬ್ಬರು ವೀಕ್ಷಣೆ ಮಾಡಿ, ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರತಿಯೊಬ್ಬರಿಗೂ ಮುಟ್ಲಿ ಇದನ್ನು. ಈ ನಮ್ಮಲ್ಲಿ ವಾತ ಪಿತ್ತ ಕಫ ಅಂತಾರೆ. ಈ ವಾತ ಪಿತ್ತ ಕಫದಿಂದ ಅನೇಕ ಕಾಯಿಲೆಗಳೆಲ್ಲ ಬರ್ತವೆ. ನಾವು ಅದಕ್ಕೆ ಅಂತ ಆ ಟ್ಯಾಬ್ಲೆಟು, ಈ ಟ್ಯಾಬ್ಲೆಟು, ಆ ಇಂಜೆಕ್ಷನ್ನು, ಈ ಇಂಜೆಕ್ಷನ್ನು, ಅಲ್ಲಿಗೆ ಹೋಗೋದು, ಇಲ್ಲಿಗೆ ಹೋಗೋದು, ನಾವು ಏನೇನೋ ಮಾಡ್ಕೊತೀವಿ. ಆದರೆ ನಮ್ಮ ಪ್ರಕೃತಿಯಲ್ಲಿ ಸಿಕ್ಕುವಂತಹ ವಸ್ತುಗಳನ್ನು ಮರೆತು ಬಿಡ್ತೀವಿ. ಆ ಪ್ರಕೃತಿಯಲ್ಲಿ ಏನೇನು ಸಿಗ್ತದೆ ವಸ್ತುಗಳನ್ನು ಮರೆತುಬಿಟ್ಟು ನಾವೇನು ಮಾಡ್ತಾಯಿದ್ದೀವಿ, ಇರುವ ದುಡ್ಡು, ಇರುವ ಹಣವನ್ನು ಆಸ್ಪತ್ರೆ ಪಾಲಾಗಿ ನಮ್ಮ ದೇಹವನ್ನು ಕಳ್ಕೊತಾ ಇದ್ದೀವಿ. ಸ್ನೇಹಿತರೆ, ಇದನ್ನು ಲಕ್ಲಿ ಅಂತಾರೆ. ಲಕ್ಲಿ ಗಿಡ, ಮರ ಅಂತಾರೆ, ಸೊಪ್ಪು ಅಂತಾರೆ. ಈ ಸೊಪ್ಪು ಇದು ವಾತಕ್ಕೆ, ವಾತ ಅಂತೀವಿ. ವಾತ ಪಿತ್ತ ಕಫದಲ್ಲಿ ಈ ವಾತ ಅಂತ ಏನಂತೀವಿ, ಅದಕ್ಕೆ ಮಾತ್ರ ಸೀಮಿತ ಇದು. ಸ್ನೇಹಿತರೆ, ಈ ಒಂದು ಸೊಪ್ಪನ್ನು ಒಂದಷ್ಟು ಕಿತ್ಕೊಂಡೋಗಿ ಕುದಿಯುವ ನೀರಲ್ಲಿ ಹಾಕಿ ಹಾವಿ ಹಿಡಿದಾಗ ಆ ಒಂದು ಅಂಶ ಒಳಗಡೆ ಹೋದಾಗ ನಮ್ಮ ದೇಹದಲ್ಲಿರುವಂಥ ಈ ವಾತವನ್ನು ನಿವಾರಣೆ ಮಾಡೋ ಶಕ್ತಿ ಇದಕ್ಕಿದೆ. ಇನ್ನೊಂದೇನಪ್ಪ ಅಂದರೆ, ಒಂದು ಅರ್ಧ ಕೆ ಜಿ ಸೊಪ್ಪು ಎತ್ಕೊಂಡೋಗಿ ಅದು ಚೆನ್ನಾಗಿ ತೊಳೆದುಬಿಟ್ಟು ಒಂದು ಪಾತ್ರೆಗೆ ಹಾಕಿ ಅದನ್ನು ಚೆನ್ನಾಗಿ ಕಾಯಿಸಿ ಆ ನೀರನ್ನು ಕೀಲುಗಳಿಗೆ, ಅದು ಹಾವು ಕೊಡ್ತಾ ಬಂದರೆ ಒಂದು ಇದು ಕಾವು ಅಂತಾರಲ್ಲ, ಹರವೆ ಅಂತಾರಲ್ಲ, ಇವೆಲ್ಲ ಕೊಡ್ತಾ ಬಂದರೆ, ಹಾವಿಯನ್ನು ಕೊಡ್ತಾ ಬಂದರೆ, ಅಥವಾ ಒಂದು ಬಟ್ಟೆಯಲ್ಲಿ ಎತ್ಕೊಂಡು ಅದನ್ನು ಅದ್ದಿ ಚೆನ್ನಾಗಿ ಹಿಂಡಿಬಿಟ್ಟು ಅದಕ್ಕೆ ಕೊಡ್ತಾ ಬಂದರೆ ಅದೇನಾಗುತ್ತೆ, ಆ ಸ್ವೆಲ್ಲಿಂಗ್ ಅಥವಾ ಬಾತ್ಕೊಳ್ಳೋದಾಗಲಿ ಅಥವಾ ಅದು ನೋವಾಗಲಿ ನಿವಾರಣೆ ಮಾಡೋ ಶಕ್ತಿ ಇದಕ್ಕಿದೆ. ಸ್ನೇಹಿತರೆ, ಇಂಥದನ್ನು ನಾವು ಬಿಟ್ಟು ನಾವು ಆಸ್ಪತ್ರೆ ಪಾಲಾಗೋದು ಬೇಡ. ಇದರಿಂದ ನಾನಾ ರೀತಿಯ ಅನುಕೂಲಗಳಿದೆ. ಸ್ನೇಹಿತರೆ, ಇದನ್ನು ನೋಡಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಸ್ನೇಹಿತರೆ, ಪ್ರತಿಯೊಬ್ಬರೂ ತಿಳಿಸ್ತೀವಿ, ನಿಮ್ಮ ಸ್ನೇಹಿತರಿಗೆಲ್ಲ ತಿಳ್ಕೊಳ್ಳಿ ಅಂತ ಕೋರ್ಕೊಡ್ತೇನೆ. ನಮಸ್ಕಾರ.